ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ನಾವು ಹಿಂದಿನ ವಿಡಿಯೋದಲ್ಲಿ ವಿಷ್ಣುವಿನ 3ನೇ ಅವತಾರವಾದಂತಹ ವರಾಹಾವತಾರದ ಕಥೆಯನ್ನು ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ವಿಷ್ಣುವಿನ 4ನೇ ಅವತಾರವಾದಂತಹ ನರಸಿಂಹಸ್ವಾಮಿಯ ಕಥೆಯನ್ನು ತಿಳ್ಕೊಳ್ತಾ ಹೋಗೋಣ. ಯಾವಾಗ ವರಾಹಾವತಾರದಲ್ಲಿ ವಿಷ್ಣು ಹಿರಣ್ಯಾಕ್ಷನನ್ನು ವಧೆ ಮಾಡ್ತಾನೋ ಆಗ ಅಣ್ಣನಾದಂತಹ ಹಿರಣ್ಯಕಶಿಪುವಿಗೆ ವಿಷ್ಣುವಿನ ಮೇಲೆ ದ್ವೇಷ ಹುಟ್ಟಲಿಕ್ಕೆ ಆರಂಭ ಆಗುತ್ತೆ. ತದನಂತರ ಅವನು ಕಠೋರವಾದ ತಪಸ್ಸನ್ನು ಮಾಡ್ತಾ ಬ್ರಹ್ಮನನ್ನು ಒಲಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿರ್ತಾನೆ. ಸತತ 3 ವರ್ಷಗಳ ಕಾಲ ಅವನು ತಪಸ್ಸನ್ನು ಮಾಡ್ತಾನೆ. ಯಾವಾಗ ಹಿರಣ್ಯಕಶಿಪು ತಪಸ್ಸನ್ನು ಮಾಡ್ತಾ ಇರ್ತಾನೋ ಆ ಸಮಯದಲ್ಲಿ ಹಿರಣ್ಯಕಶಿಪುವಿನ ಹೆಂಡತಿ ಕಯಾದು ಅವಳು ಗರ್ಭವತಿಯಾಗಿರ್ತಾಳೆ. ಇಂದ್ರ ಇದೇ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಅವನು ಹಿರಣ್ಯಕಶಿಪುವಿನ ಆಸ್ಥಾನಕ್ಕೆ ದಾಳಿಯನ್ನು ಮಾಡಿ ಅಲ್ಲಿರುವಂತಹ ಎಲ್ಲ ರಾಕ್ಷಸರನ್ನು ಕೊಂದು ಕಯಾದುವನ್ನು ಗೃಹಬಂಧನದಲ್ಲಿ ಇಡುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಅಷ್ಟೇ ಅಲ್ಲದೆ ಹೊಟ್ಟೆಯೊಳಗಿರುವಂತಹ ಮಗುವನ್ನು ಕೊಲ್ಲಬೇಕು ಅನ್ನುವಂತಹ ನಿರ್ಧಾರವನ್ನೂ ಮಾಡಿರ್ತಾನೆ. ಆದರೆ ಅಲ್ಲಿಗೆ ಬಂದಂತಹ ನಾರದ ಮಹರ್ಷಿಗಳು ಒಂದು ಹೆಣ್ಣು ಮಕ್ಕಳನ್ನು ಬಂಧನದಲ್ಲಿಡುವಂತಹದ್ದು ಅಪರಾಧ, ಅಧರ್ಮ, ಮತ್ತು ಇವಳ ಹೊಟ್ಟೆಯಲ್ಲಿ ಹುಟ್ಟುವಂಥವನು ಮಹಾವಿಷ್ಣು ಭಕ್ತನಾಗ್ತಾನೆ, ಹಾಗಾಗಿ ಇವನನ್ನು ಕೊಲ್ಲಬೇಡ ಅನ್ನುವಂತಹ ಮಾತನ್ನು ಹೇಳಿ ಎಲ್ಲಿಯವರೆಗೆ ಹಿರಣ್ಯಕಶಿಪು ಆಸ್ಥಾನಕ್ಕೆ ಬರೋದಿಲ್ವೋ ಅಲ್ಲಿಯವರೆಗೆ ಕಯಾದುವನ್ನು ನಾನು ನನ್ನ ಆಶ್ರಮದಲ್ಲಿಟ್ಕೋತೀನಿ ಅನ್ನುವಂಥ ಮಾತನ್ನು ಹೇಳಿ ನಾರದ ಮಹರ್ಷಿಗಳು ಕಯಾದುವನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ. ತದನಂತರ ನಾರದ ಮಹರ್ಷಿಗಳು ಕಯಾದುವಿಗೆ ನಾರಾಯಣನ ಕಥೆಯನ್ನು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತಾರೆ. ಈ ಸಮಯದಲ್ಲಿ ಗರ್ಭದಲ್ಲಿರುವಂತಹ ಮಗು ಅದು ನಾರಾಯಣನ ಕಥೆಯನ್ನು ಕೇಳ್ತಾ ಬೆಳೆದಿರುತ್ತೆ. ತದನಂತರ ಹಿರಣ್ಯಕಶಿಪು ಅತ್ತ ಬ್ರಹ್ಮನನ್ನು ಒಲಿಸಿಕೊಂಡು ತಮ್ಮ ಮಾಡಿದ ತಪ್ಪನ್ನು ನಾನು ಮಾಡಬಾರದು ಅಂಥೇಳಿ ಹೇಗೆ ತಮ್ಮ ಪ್ರಪಂಚದಲ್ಲಿರುವ ಯಾವ ಪ್ರಾಣಿಗಳಿಂದಲೂ ನನಗೆ ಸಾವು ಬರಬಾರದು ಅಂತ ಹೇಳಿದ್ದ ಕಾರಣಕ್ಕಾಗಿ ವಿಷ್ಣು ಇಲ್ಲದೇ ಇರುವಂತಹ ಒಂದು ಪ್ರಾಣಿಯ ಅವತಾರವನ್ನು ಎತ್ತಿ ತಮ್ಮನನ್ನು ಕೊಂದಿದ್ದು ಹಿರಣ್ಯಕಶಿಪುವಿಗೆ ನೆನಪಿದ್ದ ಕಾರಣಕ್ಕಾಗಿ ಅವನು ಬ್ರಹ್ಮ ಬಂದು ಏನು ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಪ್ರಾಣಿಯಿಂದಾಗಲಿ ಮನುಷ್ಯರಿಂದಾಗಲಿ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಅಸ್ತ್ರಗಳಿಂದಾಗಲಿ ಶಸ್ತ್ರಗಳಿಂದಾಗಲಿ ಒಳಗಾಗಲಿ ಹೊರಗಾಗಲಿ ನನಗೆ ಸಾವು ಬರಬಾರದು ಅನ್ನುವಂತಹ ವರವನ್ನು ಕೇಳಿರ್ತಾನೆ. ಅದೇ ರೀತಿಯಾಗಿ ಅವನು ವರವನ್ನು ಪಡೆದುಕೊಂಡು ಸ್ವಸ್ಥಾನಕ್ಕೆ ಅಂದರೆ ಆಸ್ಥಾನಕ್ಕೆ ಮರಳಿ ಬರ್ತಾನೆ. ಇತ್ತ ಮಗುವಿನ ಜನನವಾದಂತಹ ಸಂದರ್ಭದಲ್ಲಿ ಅವನನ್ನು ವಿದ್ಯಾಭ್ಯಾಸಕ್ಕೆ ಅಂಥೇಳಿ ಗುರುಕುಲಕ್ಕೆ ಕಳಿಸ್ತಾರೆ. ತದನಂತರ ಅವನು ಸ್ವಸ್ಥಾನಕ್ಕೆ ಮರಳಿದಂತಹ ಸಂದರ್ಭದಲ್ಲಿ ಅವನು ಮಹಾವಿಷ್ಣು ಭಕ್ತನಾಗಿರ್ತಾನೆ. ಇವನಿಗೆ ಯಾವ ಮಟ್ಟಿಗಿನ ಅವಮಾನ, ಸಿಟ್ಟು ಅಂತ ಹೇಳಿದ್ರೆ, ನಾನು ಯಾವ ಭಕ್ತರನ್ನು ಹೊರಗೆಲ್ಲ ಕೊಲ್ತಾ ಇದ್ದೀನೋ ಆ ರೀತಿಯಾದಂತಹ ಒಬ್ಬ ಭಕ್ತ ನನ್ನ ಮಗನಾಗಿ ಜನಿಸಿದಾನಲ್ಲ, ಹೊರಗಿನವರು ನನ್ನನ್ನು ನೋಡಿ ಏನಂದ್ಕೋಬೇಡ ಅನ್ನುವಂತಹ ಸಿಟ್ಟಿನೊಂದಿಗೆ ಅವನು ಮಗನಿಗೆ ಮೊದಲು ಪ್ರೀತಿಯಿಂದ ಹೇಳ್ತಾನೆ, ವಿಷ್ಣುವಿನ ಆರಾಧನೆಯನ್ನು ಬಿಟ್ಟು ಬಿಡು ಅಂತ ಹೇಳಿ. ಆದರೆ ಮಗ ಕೇಳೋದಿಲ್ಲ. 2ನೇದಾಗಿ ಬೈದು ಹೇಳ್ತಾನೆ, 3ನೇದಾಗಿ ಹೊಡೆದು ಹೇಳ್ತಾನೆ. ತದನಂತರ ಇಂತಹ ಮಗನನ್ನು ಕೊಲ್ಲೋದೇ ಲೇಸು ಅಂತ ಯೋಚನೆ ಮಾಡಿ ಇವನನ್ನು ಕೊಂದು ಬಿಡಿ ಅಂಥೇಳಿ ರಾಜಭಟರಿಗೆ ಹೇಳಿ ಕಳಿಸ್ತಾನೆ. ರಾಜಭಟರು ಅವನನ್ನು ಹಾವಿನ ಮಧ್ಯದಲ್ಲಿ ಬಿಟ್ಟರೂ ಕೂಡ ಅವನು ಸಾಯೋದಿಲ್ಲ. ತದನಂತರ ಆನೆಯ ಕಾಲುಗಳಲ್ಲಿ ತುಳಿಸಿದ್ರೂ ಕೂಡ ಅವನು ಸಾಯೋದಿಲ್ಲ. ತದನಂತರ ಬೆಟ್ಟದ ಮೇಲಿಂದ ಅವನನ್ನು ತಳ್ಳಿದ್ರೂ ಕೂಡ ಅವನು ಯಾವಾಗ ಸಾಯೋದಿಲ್ವೋ ಆಗ ವಿಷ್ಣುವಿನ ಕೃಪಾಕಟಾಕ್ಷ ಇವನ ಮೇಲಿದೆ ಅನ್ನುವಂಥದ್ದು ಹಿರಣ್ಯಕಶಿಪುವಿಗೆ ಅರ್ಥ ಆಗುತ್ತೆ. ತದನಂತರ ಇದೇ ಸರಿಯಾದ ಮಾರ್ಗ, ಅಂದರೆ ಇವನನ್ನೇ ಮುಂದಿಟ್ಟುಕೊಂಡು ನಾನು ವಿಷ್ಣುವನ್ನು ಕರೆಸಿಕೊಂಡು ಅವನ ಜೊತೆ ಯುದ್ಧವನ್ನು ಮಾಡಿ ಅವನನ್ನು ಕೊಲ್ಲುತ್ತೀನಿ ಅನ್ನುವಂತಹ ತೀರ್ಮಾನವನ್ನು ಮಾಡಿ, ಎಲ್ಲಿದ್ದಾನೆ ನಿನ್ನ ವಿಷ್ಣು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಪ್ರಹ್ಲಾದ ಹೇಳ್ತಾನೆ, ವಿಷ್ಣುವನ್ನು ನೀನು ಎಲ್ಲೆಲ್ಲೋ ಹುಡುಕುವಂಥದ್ದು ಬೇಡ, ನನ್ನಲ್ಲೂ ವಿಷ್ಣು ಇದ್ದಾನೆ, ನಿನ್ನಲ್ಲೂ ವಿಷ್ಣು ಇದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾನೆ.
ಆಗ ಎಲ್ಲೆಡೆಯೂ ಪರೀಕ್ಷೆ ಮಾಡುವುದರ ಮುಖಾಂತರ ಈ ಸ್ತಂಭದಲ್ಲಿರುವನೇ ಅನ್ನುವಂಥ ಮಾತನ್ನು ಕೇಳಿದಂತಹ ಸಂದರ್ಭದಲ್ಲಿ ಪ್ರಹ್ಲಾದ ಹೌದು ಅಂತ ಹೇಳ್ತಾನೆ. ಆಗ ವಿಷ್ಣು ತನ್ನ ಭಕ್ತನ ಮಾತನ್ನು ಉಳಿಸಿಕೊಳ್ಳಬೇಕು, ಭಕ್ತಿಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಅವನು ನರಸಿಂಹನ ರೂಪ ತಾಳಿ ಆ ಸ್ತಂಭದಿಂದ ಹೊರಬರ್ತಾನೆ. ಯಾವಾಗ ನರಸಿಂಹ ಹೊರಬರ್ತಾನೋ ಆಗ ಹಿರಣ್ಯಕಶಿಪುವಿಗೆ ಆಶ್ಚರ್ಯ ಮತ್ತು ಒಮ್ಮೆ ಭಯ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ನರಸಿಂಹನ ರೂಪ ಹಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನರಸಿಂಹ ಇತ್ತ ಮನುಷ್ಯನೂ ಅಲ್ಲ, ಇತ್ತ ಮೃಗವೂ ಅಲ್ಲ, ಅಂದರೆ ಪ್ರಾಣಿಯೂ ಅಲ್ಲ, ಎರಡರ ಸಮ್ಮಿಶ್ರ ರೂಪ ಅದಾಗಿರುತ್ತೆ. ಇದನ್ನು ನೋಡಿ ಒಂದು ಕ್ಷಣ ಹಿರಣ್ಯಕಶಿಪು ವಿಚಲಿತಗೊಂಡಿರ್ತಾನೆ. ತದನಂತರ ಅವರಿಬ್ಬರ ಮಧ್ಯೆ ಘನಘೋರ ಯುದ್ಧ ಆಗುತ್ತೆ. ತದನಂತರ ನರಸಿಂಹ ಅವನ ದೇಹವನ್ನು ಎತ್ತಿಕೊಂಡು ಹೋಗಿ ಹೊಸಿಲಿನಲ್ಲಿ ಕೂತು, ಇದು ಬೆಳಗ್ಗೆಯೂ ಅಲ್ಲ ಸಂಜೆಯೂ ಅಲ್ಲ, ಅಂದರೆ ಇದು ಸಂಧ್ಯಾಕಾಲ, ಇದು ಒಳಗೂ ಅಲ್ಲ ಹೊರಗೂ ಅಲ್ಲ, ಅಂದರೆ ಹೊಸ್ತಿಲು, ನಾನು ಕೊಲ್ಲುತ್ತಿರುವಂತಹದ್ದು ಆಯುಧಗಳಿಂದಲ್ಲ, ಶಸ್ತ್ರಗಳಿಂದಲ್ಲ, ಉಗುರಿನಿಂದ, ತದನಂತರ ನಾನು ಮೃಗವೂ ಅಲ್ಲ ಮನುಷ್ಯನೂ ಅಲ್ಲ ಅನ್ನುವಂಥ ಮಾತನ್ನು ಹೇಳಿ ಅವನ ಹೊಟ್ಟೆಯನ್ನು ಬಗೆದು ತದನಂತರ ಆ ಕರುಳುಗಳನ್ನು ತನ್ನ ಕೊರಳಿಗೆ ಹಾಕಿಕೊಳ್ತಾನೆ. ಇದೇ ಕಾರಣಕ್ಕಾಗಿ ನಮ್ಮಗಳ ಮನೆಯಲ್ಲಿ ಸಂಪ್ರದಾಯವಾಗಿ ನಡೆದುಕೊಂಡು ಬಂದಿರುವಂತಹದ್ದೇನಂತ ಹೇಳಿದ್ರೆ ಹೊಸ್ತಿಲನ್ನು ತುಳಿಬಾರದು ಅಂತ ಹೇಳಿ, ಅಂದರೆ ಹೊಸ್ತಿಲಲ್ಲಿ ನರಸಿಂಹ ಕೂತಿರ್ತಾನೆ ಅನ್ನುವಂತಹದ್ದು ನಮ್ಮಗಳ ನಂಬಿಕೆ. ಇಲ್ಲಿಯವರೆಗೆ ಕಥೆಗಳನ್ನು ನಾವು ಕೇಳಿರ್ತೀವಿ ಮತ್ತು ಚಲನಚಿತ್ರಗಳಲ್ಲಿಯೂ ನೋಡಿರ್ತೀವಿ. ಆದರೆ ನರಸಿಂಹ ಹಿರಣ್ಯಕಶಿಪುವನ್ನು ಕೊಂದ ನಂತರ ನರಸಿಂಹನ ಅಂತ್ಯ ಹೇಗಾಯಿತು, ನರಸಿಂಹ ಸ್ವರೂಪದಿಂದ ಯಾವಾಗ ವಿಷ್ಣು ತನ್ನ ಸ್ವರೂಪಕ್ಕೆ ಮರಳಿ ಬಂದರು ಅನ್ನುವಂಥ ವಿಚಾರವನ್ನು ಈಗ ಹೇಳ್ತೀನಿ. ಯಾವಾಗ ನರಸಿಂಹನ ಕೋಪ ಇನ್ನೂ ಕಡಿಮೆ ಆಗೋದಿಲ್ವೋ ಆಗ ಅವನ ಸಿಟ್ಟಿಗೆ, ಅವನ ಕೋಪಕ್ಕೆ ಪೃಥ್ವಿಯೇ ಧಗಧಗಿಸ್ಲಿಕ್ಕೆ ಆರಂಭ ಆಗುತ್ತೆ. ಅಂದರೆ ಪೃಥ್ವಿಯಲ್ಲಿ ಉಷ್ಣತೆಯ ಹೆಚ್ಚಳ ಆಗಲಿಕ್ಕೆ ಆರಂಭ ಆಗುತ್ತೆ. ಇದನ್ನು ಅರಿತಂತಹ ದೇವಾದಿದೇವತೆಗಳು ಶಿವನ ಹತ್ತಿರ ಹೋಗಿ ವಿಷಯವನ್ನು ತಿಳಿಸ್ತಂತಹ ಸಂದರ್ಭದಲ್ಲಿ ಶಿವ ಶರಭನ ಅವತಾರವನ್ನು ತಾಳ್ತಾನೆ. ಶರಭ ಅಂತ ಹೇಳಿದ್ರೆ ಸಿಂಹ, ಮನುಷ್ಯ ಮತ್ತು ಗರುಡ ಈ ಮೂರರ ಸಮ್ಮಿಶ್ರ ರೂಪ. ಇದು ಕಾಲ್ಪನಿಕವಾದಂತಹ ಪ್ರಾಣಿ ಅಲ್ಲ, ಇದು ಸ್ವತಃ ಶಿವನೇ ತಾಳಿದಂತಹ ಅವತಾರ. ತದನಂತರ ಶರಭಾವತಾರದಲ್ಲಿ ಹೋಗಿ ನರಸಿಂಹನ ಜೊತೆ ಯುದ್ಧವನ್ನು ಮಾಡುವಂತಹದ್ದು. 18 ದಿನಗಳ ಯುದ್ಧದ ನಂತರ ವಿಷ್ಣುವಿಗೆ, ಅಂದರೆ ನರಸಿಂಹಾವತಾರದಲ್ಲಿರುವಂತಹ ವಿಷ್ಣುವಿಗೆ ತನ್ನ ನಿಜಸ್ವರೂಪ ನೆನಪಾಗಿ ಅವರು ವಾಪಸ್ ಶಾಂತ ಸ್ವರೂಪಕ್ಕೆ ಬರ್ತಾರೆ ಅನ್ನುವಂತಹದ್ದು ಶರಭ ಉಪನಿಷತ್ತಿನಲ್ಲಿ ಉಲ್ಲೇಖವಾಗಿರುವಂತಹ ನರಸಿಂಹಾವತಾರದ ಕಥೆ. ಮುಂದಿನ ವಿಡಿಯೋದಲ್ಲಿ ವಿಷ್ಣುವಿನ 5ನೇ ಅವತಾರವಾದಂತಹ ವಾಮನಾವತಾರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.